ಹೀಗೆ ಶಿವ ಪಾರ್ವತಿಗೆ 4ನೆಯ ಭಗವದ್ಗೀತೆಯ ಅಧ್ಯಾಯದ ಮಹಾತ್ಮೆಯನ್ನು ತಿಳಿಸ್ತಾ ಮತ್ತೊಂದು ಕಥೆಯನ್ನು ಹೇಳಿಕೆ ಪ್ರಾರಂಭ ಮಾಡ್ತಾನೆ. ಹೇಗೆ ವಾರಣಾಸಿ ಅಂದರೆ ಬನಾರಸ್ ಏನಿದೆ, ಅಲ್ಲಿ ಗಂಗಾ ನದಿಯ ತಟದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಸರು ಭರತ ಅಂತ. ಈ ಭರತ ಅವನೇನು ಮಾಡ್ತಾನಂದರೆ ಪ್ರತಿದಿನ ಭಗವದ್ಗೀತೆಯ 4ನೇ ಅಧ್ಯಾಯನ ಪಠನೆ ಮಾಡ್ತಾ ಇರ್ತಾನೆ. ಅದು ಒಂದು ರೂಢಿ. ಒಂದು ದಿನ ಅವನು ತಪೋವನ ಎನ್ನುವ ಸ್ಥಾನಕ್ಕೆ ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡಲಿಕ್ಕೆ ಹೋಗಿರ್ತಾನೆ. ಮಾಡ್ತಾ ಮಾಡ್ತಾ ರಸ್ತೆಯಲ್ಲಿ ಸ್ವಲ್ಪ ಸುಸ್ತಾಗಿ 2 ಬೇಲ್ವ ಪತ್ರೆ ಮರಗಳಿರ್ತವೆ. ಆ ಮರದ ಕೆಳಗಡೆಗೆ ಮಲಗುತ್ತಾನೆ. ಅಲ್ಲೇನು ಬೇರೆ ಇರುತ್ತಲ್ವ, ಒಂದು ಬೇರಿನ ಮೇಲೆ ಕಾಲಿಟ್ಕೊಂಡು ಇನ್ನೊಂದು ಬೇರಿನ ಮೇಲೆ ತಲೆಯನ್ನು ಇಟ್ಕೊಂಡು ಅವನು ಮಲಗಿ ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಅಲ್ಲಿಂದ ಹೊರಟು ವಾಪಸ್ ಬರ್ತಾನೆ. ಅವನು ಮಲಗಿ ದ ನಂತರ ಸ್ವಲ್ಪ ದಿನಗಳಲ್ಲಿ, ಒಂದು 4-5 ದಿನಗಳಲ್ಲಿ ಆ 2 ಬೇಲು ಪತ್ರೆ ಮರಗಳು ಒಣಗಲಿಕ್ಕೆ ಪ್ರಾರಂಭ ಆಗ್ತವೆ. ಒಂದು 7-8 ದಿನಗಳಲ್ಲಿ ಆ 2 ಮರಗಳು ಒಣಗಿ ಹೋಗಿಬಿಡ್ತವೆ. ಆ ಸಮಯದಲ್ಲಿ ಆ 2 ಮರಗಳಿಂದ 2 ಹೆಣ್ಣುಮಕ್ಕಳು ಹೊರಗಡೆ ಬರ್ತಾರೆ. ಅಲ್ಲಿಂದ ಪಾರಾಗಿ ಅವರು ಮುಂದಿನ ಜನ್ಮದಲ್ಲಿ ಅಲ್ಲೇ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಡ್ತಾರೆ. ಬ್ರಾಹ್ಮಣನ ಮಕ್ಕಳಾಗಿ, ಹೆಣ್ಣುಮಕ್ಕಳಾಗಿ ಹುಡ್ತಾರೆ. ಒಂದು ದಿನ ಅವರು ಚಿಕ್ಕವರಿರ್ತಾರೆ. ಬೆಳೆದು ಒಂದು 7-8 ವರ್ಷ 10 ವರ್ಷ ಹೀಗೆ ಆದ ನಂತರ ಅವರು ಬನಾರಸಕ್ಕೆ ದರ್ಶನ ಮಾಡಲಿಕ್ಕೆ ಹೋಗ್ತಾರೆ. ದೇವರ ದರ್ಶನ ತಗೊಳ್ಳಿಕ್ಕೆ ಬನಾರಸಿಗೆ ಹೋಗ್ತಾರೆ. ಕಾಶಿಗೆ ಹೋಗುವಾಗ ಅವರಿಗೆ ಹಿಂದಿನ ಜೀವನದೆಲ್ಲ ನೆನಪಿರುತ್ತೆ. ಆವಾಗ ಈ ಭರತ ಎನ್ನುವೊಬ್ಬ ಏನು ಸಾಧು ಇದ್ದರು. ಅವರನ್ನು ನೋಡಿ ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ ಮತ್ತು ತುಂಬ ಖುಷಿಯಾಗುತ್ತೆ. ಖುಷಿಯಾಗಿಬಿಟ್ಟು ಅವ್ರ ಹತ್ರ ಹೋಗಿ ಅವರ ಕಾಲನ್ನು ಮುಟ್ಟಿ ಅವರಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ, ನಿಮಗೆ ತುಂಬ ಕೃತಜ್ಞತೆಗಳು ನಾವು ಹೇಳಲಿಕ್ಕೆ ಬಯಸ್ತೇವೆ, ನಮ್ಮ ಜೀವನವನ್ನು ಉದ್ಧಾರ ಮಾಡಿದ್ದೀರಿ ನೀವು ಅಂತ ಹೇಳ್ತಾರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ ಭರತನಿಗೆ. ಯಾವಾಗ, ಎಲ್ಲಿ, ನಿಮ್ಮ ಜೀವನ ನಾನು ಹೇಗೆ ಉದ್ಧಾರ ಮಾಡಿದ್ದೀನಿ, ನಿಮ್ಮನ್ನು ನಾನು ಇಲ್ಲಿವರೆಗೂ ನಾನು ಜೀವನದಲ್ಲಿ ನೋಡಲೇ ಇಲ್ಲ, ನೀವು ಚಿಕ್ಕ ಚಿಕ್ಕ ಮಕ್ಕಳಿದ್ದೀರಿ, ಎಲ್ಲಿಂದ ಬಂದಿರಿ, ಏನೆಲ್ಲ ಡೀಟೇಲ್ ಕೇಳ್ತಾರೆ. ಆವಾಗ ಇವರು ಈ 2 ಹೆಣ್ಣು ಮಕ್ಕಳು ತಮ್ಮ ಹಿಂದಿನ ಜೀವನದ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವರು ತಮ್ಮ ಹಿಂದಿನ ಜೀವನದಲ್ಲಿ ಅಪ್ಸರೆಯರಾಗಿರ್ತಾರೆ. ಓಕೆ, ಒಂದು ಬಾರಿ ಒಬ್ಬ ಸಾಧು, ಸಚತಪ ಎನ್ನುವೊಬ್ಬ ಸಾಧು ತಪಸ್ಸು ಮಾಡ್ತಾ ಗೋದಾವರಿ ನದಿಯ ತಟದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ. ತುಂಬ ಒಳ್ಳೆಯ ಭಕ್ತ, ಭಗವಂತನ ಮೇಲೆ ಅತೀ ಪ್ರೀತಿ ಇರುತ್ತೆ, ಸೇವೆ ಮಾಡ್ತಾ ಅವನು ಇರ್ತಾನೆ. ಇಂದ್ರನಿಗೆ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯಾರಾದರೂ ತಪಸ್ಸು ಮಾಡ್ತಾ ಇದ್ದರೆ ಕೊನೆಗೆ ಅವರೇನಾದರೂ ಶಕ್ತಿಯನ್ನು ಪಡ್ಕೊಂಡ್ಬಿಟ್ಟು ನನ್ನ ಕುರ್ಚಿಯಿಂದ ನನಗೆ ಕೆಳಗಿಳಿಸ್ತಾರೆ, ಮತ್ತು ನನ್ನ ಕುರ್ಚಿ ಮೇಲೆ ಅವರು ಬಂದು ಕೂತ್ಕೊಳ್ತಾರೆ ಅನ್ನೋದೊಂದು ಸದಾ ಇಂದ್ರನಿಗೆ ಟೆನ್ಷನ್ ಇರುತ್ತೆ. ಹಾಗಾಗಿ ಈ ಅಪ್ಸರೆ ರೂಪದಲ್ಲಿರುವ ಈ ಹೆಣ್ಮಕ್ಕಳಿಗೆ ಕಳಿಸ್ತಾನೆ. ಯಾರ ಹತ್ರ? ಸಚತಪ ಎನ್ನುವ ಒಬ್ಬ ವ್ಯಕ್ತಿ ಇರ್ತಾನಲ್ವ, ಯಾರು ತಪಸ್ಸು ಮಾಡ್ತಾನೆ ಅವನ ಹತ್ರ ಕಳಿಸಿ ಅವನ ತಪಸ್ಸನ್ನು ನೀವು ಭಂಗ ಮಾಡಬೇಕು ಅಂತ. ಸೊ ಅದೇ ಆದೇಶದ ಮೇರೆಗೆ ಈ ಅಪ್ಸರೆಯರು 2 ಬಂದು ಹಾಡ್ತಾ, ಡಾನ್ಸ್ ಮಾಡ್ತಾ, ಬೇರೆ ಬೇರೆ ರೀತಿಯಲ್ಲಿ ಈ ಸಚತಪನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ನೋಡ್ತಾರೆ. ಸೊ ಮಾಡುವಾಗ ಮತ್ತೆ ಅವರು ಅರ್ಧಂಬರ್ಧ ಬಟ್ಟೆ ಸಹ ಹಾಕ್ಕೊಂಡಿರ್ತಾರೆ. ಯಾಕಂದರೆ ಅವನ ತಪಸ್ಸನ್ನು ಭಂಗ ಮಾಡುವುದೊಂದೇ ಉದ್ದೇಶ ಇರುತ್ತೆ. ಸೊ ಆವಾಗ ಅವರು ಕಂಡುಬಿಟ್ಟು ನೋಡ್ತಾರೆ, ಈ ರೀತಿ ಅವರು ನೃತ್ಯ ಮಾಡ್ತಿರೋದನ್ನು ನೋಡಿಬಿಟ್ಟು ಅವರಿಗೆ ತುಂಬ ಬೇಸರ ಆಗುತ್ತೆ. ಬೇಸರ ಆಗಿ ಸಡನ್ನಾಗಿ ಅವರಿಗೆ ಶಾಪವನ್ನು ಕೊಡ್ತಾರೆ. ನೀವು ನನ್ನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಬರ್ತಾ ಇದ್ದೀರಾ, ಮತ್ತು ನೀವು ಸರಿಯಾದ ಬಟ್ಟೆಯನ್ನು ಕೂಡ ಹಾಕಿಕೊಂಡಿಲ್ಲ. ಹಾಗಾಗಿ ನೀವು ಇಮಿಡಿಯೇಟಾಗಿ ನೀವೇನಾಗಬೇಕು, ಬೇಲು ಪತ್ರದ 2 ಮರಗಳಾಗಿ ಇದೇ ಬಿಸಿಲಲ್ಲಿ ನಿಂತುಕೊಳ್ಬೇಕೆನ್ನುವ ಶಾಪವನ್ನು ಕೊಟ್ಬಿಡ್ತಾರೆ. ಈ ಶಾಪವನ್ನು ಕೇಳಿದ ತಕ್ಷಣ ಈ 2 ಅಪ್ಸರೆಯರಿಗೆ ತುಂಬ ನೋವಾಗತ್ತೆ, ದುಃಖ ಆಗುತ್ತೆ. ಆವಾಗ ಹೋಗಿ ಅವರ ಕಾಲಲ್ಲಿ ಬಿದ್ದು ಏರಿಸ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ದಯವಿಟ್ಟು ಕ್ಷಮೆ ಮಾಡಿ, ನಾವು ನಮ್ಮ ಉದ್ದೇಶಕ್ಕೇನು ಬರಲಿಲ್ಲ, ನಾವು ಇಂದ್ರ ಹಾಗೆ ನಮಗೆ ಕಳಿಸಿಕೊಟ್ಟಿದ್ರು, ಅದಕ್ಕೋಸ್ಕರ ನಾವು ಬಂದಿದ್ವಿ, ನಮ್ಮ ಕ್ಷಮೆ ಮಾಡಿ, ನಮ್ಮ ಮೇಲೆ ಸ್ವಲ್ಪ ಕೃಪೆ ಇರಲಿ ಅಂತ ಹೇಳಿಬಿಟ್ಟು ಅವಾಗ ಹೇಳ್ತಾರೆ. ಇವರ ಒಂದು ಮುಗ್ಧ ಮನಸ್ಸನ್ನು ನೋಡಿಬಿಟ್ಟು ಸಚತಪ ಇನ್ನೊಂದು ವರದಾನ ಕೊಡ್ತಾನೆ. ಶಾಪ ಕೊಟ್ಟಿದ್ದಂತೂ ಆಯಿತು, ಶಾಪವನ್ನು ವಾಪಸ್ ತಗೊಳ್ಳಿಕ್ಕಾಗೋದಿಲ್ಲ. ಆದರೆ ಮುಂದೆ ಒಂದು ದಿನ ಭರತ ಎನ್ನುವೊಬ್ಬ ವ್ಯಕ್ತಿ ಬರ್ತಾನೆ. ಅವನು ಭಗವದ್ಗೀತೆಯಲ್ಲಿ ತುಂಬ ವಿಶ್ವಾಸ ಇದೆ. ಆ ವ್ಯಕ್ತಿ ಪ್ರತಿದಿನ ಭಗವದ್ಗೀತೆಯ ಪಠನೆ ಮಾಡ್ತಾನೆ.
ಆ ವ್ಯಕ್ತಿ ಒಂದು ದಿನ ನೀವು ಬೇಲು ಪತ್ರ ಎನ್ನುವ ಮರದ ರೂಪದಲ್ಲಿ ಎಲ್ಲಿರ್ತೀರಿ ಅವನು ಬಂದು ಅಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಂಡು ನಿಮ್ಮನ್ನು ಸ್ಪರ್ಶ ಮಾಡಿದರೆ ಸಾಕು, ನೀವು ಅಲ್ಲಿಂದ ಮುಕ್ತರಾಗ್ತೀರಿ ಅಂತಹ ವಿಷಯವನ್ನು ಹೇಳ್ತಾನೆ. ಹಾಗಾಗಿ ಹೀಗೆ ಆಗಿತ್ತು. ಇಂತಹ ವರದಾನವನ್ನು ಕೊಟ್ಟಿದ್ದರು. ಅದೇ ರೀತಿ ಕೂಡ ನಮ್ಮ ಜೀವನದಲ್ಲಿ ನೀವು ಬಂದು ಅವತ್ತು ವಿಶ್ರಾಂತಿ ತಗೊಂಡು ಅಲ್ಲಿ ವಿಶ್ರಾಂತಿ ತಗೊಳ್ತಾ ನೀವು ಭಗವದ್ಗೀತೆ 4ನೇ ಅಧ್ಯಾಯವನ್ನು ಪಠನೆ ಮಾಡಿ ನಮ್ಮ ಜೀವನವನ್ನು ಉದ್ಧಾರ ಮಾಡಿದರೆ ಅದಕ್ಕೆ ತುಂಬ ಧನ್ಯವಾದ ಅಂತ ಹೇಳ್ತಾನೆ. ಇದನ್ನು ಕೇಳಿಬಿಟ್ಟು ಆ ಭರತ ಋಷಿಗೆ ತುಂಬ ಖುಷಿಯಾಗುತ್ತೆ. ಮುಂದೆ ಈ ಹೆಣ್ಣು ಮಕ್ಕಳು ಹಿಂದಿನ ಜೀವನದೆಲ್ಲ ಇರುವ ಕಾರಣ ಇವರೂ ಸಹ ಹೋಗಿ ಭಗವದ್ಗೀತೆಯ 4ನೇ ಅಧ್ಯಾಯವನ್ನು ಪ್ರತಿದಿನ ತಪ್ಪದೆ ಶ್ರದ್ಧೆಯಿಂದ ಪಠನೆ ಮಾಡ್ತಾ ಹೋಗ್ತಾರೆ. ಮುಂದೆ ಕೂಡ ಅವರು ಈ ಸನ್ನಿವೇಶದಿಂದ ಅಂದರೆ ಈ ಶರೀರದಿಂದ ಮುಕ್ತರಾಗಿ ಅವರು ಕೂಡ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಂಡು ವೈಕುಂಠ ಧಾಮಕ್ಕೆ ಹೋಗ್ತಾರೆ, ಕೃಷ್ಣನನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಸೊ ಇದು ಭಗವದ್ಗೀತೆಯ 4ನೇ ಅಧ್ಯಾಯದ ಮಹಾತ್ಮೆ. ಹರೇ ಕೃಷ್ಣ.